ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಳ್ಳಿಗಳ ಕಡೆ ಮಾಡುವಂಥ ಶಾವಿಗೆನ ಏಕೆ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಸ್ಟವ್ ಮೇಲೆ ಒಂದು ಸಿಲ್ವರ್ ಪಾತ್ರೆ ಇಟ್ಟು ಅದಕ್ಕೆ 2 ಲೀಟರ್ ನೀರು ಹಾಕ್ಕೋಬೇಕು. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಂದು 4-5 ಮೆಂಬರ್ಸ್ ತಿನ್ಬೋದು, ಅಷ್ಟು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. 2 ಲೀಟರ್ ನೀರು ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು. ತುಂಬ ಕುದಿಯೋ ಥರ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಇವಾಗ ನೋಡಿ, ಉಪ್ಪು ಕರಗಬೇಕು, ಅದು ಅಷ್ಟು ಬಿಸಿ ಆದರೆ ಸಾಕು. ಉಪ್ಪು ಕರಗಿದೆ ಅನ್ನೋ ಅಷ್ಟು. ಆಮೇಲೆ ಮೇಲಿಂದ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಗಂಟಾಗದಿರೋ ಹಾಗೆ ನೋಡ್ಕೊಂಡು ಕಲಿಸ್ಕೋಬೇಕು. ಬೇಗ ಸ್ವಲ್ಪ ಒಂದು ಬೌಲು ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಶಾವಿಗೆಗೆ ಅಂತಲೇ ಮಿಲ್ ಮಾಡಿಸ್ಕೊಂಡಿರೋದು, ಮಿಷಿನ್ಗೆ ಹಾಕ್ಸ್ಕೊಂಡಿರೋದು. ಸ್ವಲ್ಪ ರವೆಗಿಂತ ಒಂಚೂರು ಸಣ್ಣ ತರಿಯಾಗಿರಬೇಕು. ಒಂದು ಸ್ವಲ್ಪ ರವೆಗಿಂತ ಒಂಚೂರು ಚಿಕ್ಕದಾಗಿ ಸಣ್ಣದಾಗಿ ಮಾಡಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದ್ದಿದೆ, ಈ ಥರ ಕುದೀತಾ ಇರಬೇಕು. ಇವಾಗ ಇದಕ್ಕೆ ಮೇಲಿಂದ ಹಿಟ್ಟನ್ನ ಹಾಕಬೇಕು. ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ತೆಳುವಾಗಿದೆ ಇಷ್ಟು ಇದ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ 3.5 ಬೌಲು ಹಸಿಟ್ಟನ್ನ ಹಾಕ್ಕೊಳ್ಳಿ. ಹೀಗೆ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕದು, ಚೆನ್ನಾಗಿ ಬೇಯೋ ಥರ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಟ ಮೇಲೆ ನಾವು ಮುದ್ದೆ ಕೋಲು ಸಹಾಯದಿಂದ ತಿರುಗ್ತಾ ಇದ್ದೀವಿ. ಹಿಂಗೆ ಚೆನ್ನಾಗಿ ತಿರ್ಕೋಬೇಕು, ಗಂಟಾಗಿಬಿಡುತ್ತೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಿಟ್ಕೊಂಡು ನೀಟಾಗಿ ತಿರುಗ್ಕೊಳ್ಳಿ. ಇವಾಗ ನೋಡಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಿಟ್ಕೊಂಡು ನೀಟಾಗಿ ಮುದ್ದೆನ ಯಾವ ಥರ ಗಂಟಿಲ್ಲದೆ ಇರೋ ಥರ ತಿರುಗ್ಕೋತೀರ, ಆ ಥರ ಗಂಟಿಲ್ಲದೆ ಇರೋ ಥರ ಮುದ್ದೆ ಕೋಲಿಂದ ತಿರುಗ್ಕೋತಾ ಇದ್ದೀವಿ. ನೀವು ಯಾವುದರಿಂದ ಮಾಡ್ಕೋತೀರಾ ಮುದ್ದೆನ ಆ ಕೋಲಿಂದ ಸಹಾಯದಿಂದನೇ ನೀವು ತಿರ್ಕೋಬೋದು. ನೋಡಿ, ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನು ಸುತ್ತ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ ಬೇಯಕ್ಕಿಟ್ಕೊಳ್ಳಿ. ಬೇಯಕ್ಕಿಟ್ಕೊಂಡ್ಮೇಲೆ ಆಮೇಲೆ ತೆಗೆದ್ಬಿಟ್ಟು ಈ ಥರ ಬಟ್ಟೆ ಸಹಾಯದಿಂದ ಉಂಡೆಗಳನ್ನ ಮಾಡಿ ಈ ಥರ ಕಡ್ಬಿನ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು. ಒಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕು ಇದನ್ನು. ಇನ್ನು ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ 15 ಮಿನಿಟ್ಸು ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಬೇಕದು. ಆಮೇಲೆ ಒರಳಿಗೆ ಹಾಕೋದು. ನೋಡಿ, ಇದು ಆಗಿನ ಕಾಲದ ಅಜ್ಜಿ ಕಾಲದ ಶಾವಿಗೆ ಒರಳು. ಇದರಲ್ಲಿ ಇವಾಗೆಲ್ಲ ಅಂಗಡಿಲಿ ಸಿಗುತ್ತೆ ಕಬ್ಬಿಣದೆಲ್ಲ. ಇದು ಮರದ್ದು, ತುಂಬಾ ಚೆನ್ನಾಗಿರುತ್ತೆ. ಇದರ ಸಹಾಯದಿಂದ ಇವಾಗ ಮೇಲಿಂದ ಪ್ರೆಸ್ ಮಾಡಿಕೊಂಡ್ರೆ ಅಲ್ಲಿ ಹಿಟ್ಟು ಹಾಕ್ಬಿಟ್ಟು ಈ ಥರ ಶಾವಿಗೆ ಬರುತ್ತೆ. ಉದ್ರುದ್ರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ, ನಾವು ಕಾಯಿ ಹಾಲು ಮತ್ತು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀವಿ.